For second PC Maths MCQ questions, chapter wise, in inverse trigonometric functions, I will take 33th question. Already 32 ವರೆಗೂ ಡಿಸ್ಕಸ್ ಮಾಡಿದ್ದೇನೆ. 33 question, sin inverse of 1 minus x minus 2 sin inverse of x is equal to pi by 2. Then x is equal to option A 0, 1 by 2. Option B 1, 1 by 2. Option C 0. Option D 1 by 2. ನೋಡಿ, ಈ ಕ್ವಶನ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಬರ್ಬೋದು, ಮತ್ತು ಸಿ ಇ ಟಿಗೆ 100% ಬರ್ಬೋದು, ಮತ್ತು ಜೆ.ಇ.ನಲ್ಲಿ ಕೇಳ್ತಾ ಇರ್ತಾರೆ. ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಸ್ವಲ್ಪ ಅಬ್ಸರ್ವ್ ಮಾಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ವರ್ಕೌಟ್ ಮಾಡ್ತೀನಿ ನೋಡಿ. ಆನ್ಸರ್ ನೋಡ್ಕೊಂಡಿದ್ರೆ, ಸೈನ್ ಇನ್ವರ್ಸ್ ಆಫ್ 1 minus x minus 2 sin inverse of x, sin inverse of 1 minus x minus 2 sin inverse of x is equal to pi by 2, is equal to pi by 2. ಪುಟ್ ನೋಡಿ, ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಪುಟ್ ಸುಮ್ಮನೆ ಬ್ಲೈಂಡಾಗಿ ಆನ್ಸರ್ ಇಡೋಕ್ಕೆ ಬರೋಲ್ಲ. ಇಡೀ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈನ್ಸ್ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಮ್ಯಾಥಮೆಟಿಕ್ಸು ಸಿ ಇ ಟಿ ಬರೋರು ನೋಡಿ, ಜೆ.ಇ ಬರೆಯೋರು ಸ್ಟೂಡೆಂಟ್ಸು ಅಬ್ಸರ್ವ್ ಮಾಡಿ. ಓಕೆ, ಪಿ ಯು ಬೋರ್ಡ್ ಎಕ್ಸಾಮ್ನವರು, ಸಿ ಬಿ ಎಸ್ ಸಿನವರು, ಸಿ ಇ ಟಿ ಬರೆಯೋರು, ಜೆ.ಇ ಬರೆಯೋರು ಅಬ್ಸರ್ವ್ ಮಾಡಿ. ಸೈನ್ ಇನ್ವರ್ಸ್ ಆಫ್ 1 minus x minus 2 sin inverse of x is equal to pi by 2, then x is equal to what? Question. Put x is equal to sin y. X is equal to sin y. Sin inverse of x is equal to what? Y. Sin inverse of x is equal to y. Sin inverse of 1 minus x is equal to what? Sin y. X is equal to sin y minus 2. Sin inverse of x is equal to what? Y is equal to pi by 2. Sin inverse of 1 minus sin y is equal to pi by 2 minus 2y right ತಗೊಂಡ್ರೆ plus 2y. 1 minus sin y is equal to sin inverse right ಕೊಟ್ಟರೆ sin of pi by 2 minus 2y. 1 minus sin y is equal to RHS is in the form of sin of ಇದು plus sin of pi by 2 plus 2y. Pi by 2 plus 2y according to second quadrant. Second quadrant sin is positive. Pi by 2 plus 2y cos of 2y. Sin of 90 plus theta is there, but cos theta where theta is equal to 2y. Now 1 minus sin y, cos 2y has 4 formulas. cos 2y ಗೆ 4 ಫಾರ್ಮುಲಾ ಇದೆ. ಪ್ರೀವಿಯಸ್ ವಿಡಿಯೋ ಎಲ್ಲ ಫಾಲೋಅಪ್ ಮಾಡ್ತಾಯಿದ್ರೆ ಅವ್ರಿಗೆ ಈಸಿಯಾಗಿ ಅರ್ಥವಾಗಿರುತ್ತೆ. ಪ್ರತಿಯೊಂದು ವಿಡಿಯೋನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಕಳಿಸ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ಫಾಲೋಅಪ್ ಮಾಡ್ತಾಯಿದ್ರೆ cos 2y ಗೆ 4 ಫಾರ್ಮುಲಾ ಒಂದು 2 times 3 times ಬರೆದಿದ್ದಾನೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ cos 2a? cos square a minus sin square a. ಇಂಟಿಗ್ರೇಷನ್ ಇರಬೇಕು, ಡಿಫ್ರೆನ್ಷಿಯೇಷನ್ ಇರಬೇಕು. cos 2a in terms of cos 2 cos square a minus 1. cos 2a in terms of sin 1 minus 2 sin square a. cos 2a in terms of tan 1 minus tan square a by 1 plus tan square a. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸೈನ್ ಇರೋದ್ರಿಂದ cos 2a in terms of sin ಫಾರ್ಮುಲಾ ಆಗ್ತಾನೆ 1 minus 2 sin square y. ನೋಡಿ ಎಷ್ಟೊಂದು ಫಾರ್ಮುಲಾ ಬೇಕಾಗುತ್ತೆ. here 1 get cancel. minus 2 sin square y ಲೆಫ್ಟ್ ತೊಗೊಂಡ್ರೆ 2 sin square y minus sin y ಲೆಫ್ಟಲ್ಲಿದೆ is equal to 0, which is common. Sin y is common, remaining 2 sin y minus 1 is equal to 0. Sin y is equal to 0. 2 sin y minus 1 is equal to 0. Where sin y is equal to what? ನಾವೇನು ತೊಗೊಂಡಿದ್ದೀವಿ sin y ಅಂದರೆ sin y is equal to x. x is equal to 0. Here 2 sin y is anybody x minus 1 is equal to 0.
2x is equal to 1, x is equal to 1 by 2. ಓಕೆ, ಸಿ ಇ ಟಿಗೂ ಬೇಕಾಗುತ್ತೆ, ಜೆ ಇಗೂ ಬೇಕಾಗುತ್ತೆ. ನೋಡಿ, ಅದೇ ಟೈಪ್ ಕ್ವಶನ್ಸ್, ಇದನ್ನೇ ನಾವು ಹಾರ್ಡ್ ಕ್ವಶನ್ಸ್ ಅಂತ ಕರೆಯೋದು. ಇಂಥ ಪ್ರಾಬ್ಲಮ್ಸ್ ಕೊಟ್ಟಾಗ ಹುಡುಗರು ಅಯ್ಯೋ ಡಿಫಿಕಲ್ಟ್ ಅಂತ ಬಿಟ್ಬಿಡ್ತಾರೆ. ನೋಡ್ತಾರೆ ಹಂಗೆ ಎಕ್ಸ್ ಈಕ್ವಲ್ ಟು 0 ಬಂದಿದೆ, ಎಕ್ಸ್ ಈಕ್ವಲ್ ಟು 1 by 2 ಬಂದಿದೆ. ನೋಡಿ ನಿಮ್ಮ ಆಪ್ಷನ್ಸಲ್ಲಿ ನೋಡಿ, sin inverse of 1 minus x minus 2 sin inverse of x is equal to pi by 2, then x is equal to ಆಪ್ಷನ್ಸಲ್ಲಿ ಇಲ್ಲಿ ಕೊಟ್ಟಿದೆ ನೋಡಿ, ನಾನು ವರ್ಕೌಟ್ ಮಾಡಿದ್ದೇನೆ. 0 ಮತ್ತು 1 by 2 ನಾನು ಕಂಡುಹಿಡ್ಕೊಂಡಿದ್ದೇನೆ. ಈ ಬಂದಿದೆ ಅಂತ ಹೇಳ್ಬಿಟ್ಟು ಆನ್ಸರು 0 1 by 2 ಇದೆಯಲ್ಲ ಸರ್, 0 1 by 2 ಈಸ್ ರಾಂಗ್ ಆನ್ಸರ್. ನೀವು ಕಂಡುಹಿಡ್ಕೊಂಡಾಗ 0ನೂ ಬಂದಿದೆ, 1 by 2 ಬಂದಿದೆ. ಕಂಡುಹಿಡ್ಕೊಂಡಿದ್ದೀರಿ, ಆನ್ಸರ್ ಇದೆಯಲ್ಲ ಸರ್, ಆಪ್ಷನ್ ಎ 0 1 by 2. ಆಪ್ಷನ್ ಎ ಈಸ್ ರಾಂಗ್. ಆನ್ಸರ್ ಬಂದಿದೆ ಆದರೂ ರಾಂಗ್. ವೈ ಸಾರ್? ಈಗ ಇಂಟ್ರೆಸ್ಟಿಂಗ್ ಇದೆ, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಆನ್ಸರ್ ಎಕ್ಸ್ ಈಕ್ವಲ್ ಟು 0 ಬಂದಿದೆ, 1 by 2 ಬಂದಿದೆ. ನಿನ್ನ ಆಪ್ಷನ್ಸಲ್ಲೂ ಇದೆ 0 ಮತ್ತು 1 by 2 ಅಂತ ಇದೆ. ಆಪ್ಷನ್ ಅಂತ ಬರೆದುಬಿಡ್ತೀರಿ. ಜೆ ಇ ಬರೀತಕ್ಕಂಥ ಸ್ಟೂಡೆಂಟ್ಸು ಬರೀತೀರಿ, ಸಿ ಇ ಟಿನಲ್ಲೂ ಬರೀತೀರಿ, ಬೋರ್ಡ್ ಎಕ್ಸಾಮಲ್ಲೂ ಬರೀತೀರಿ. ಹಿಯರ್ ಆಪ್ಷನ್ ಎ ಈಸ್ ರಾಂಗ್. 3 ಟೈಮ್ಸ್ ಹೇಳಿದ್ದಾನೆ. ಆನ್ಸರ್ ಬಂದಿದೆ ಆದರೂ ರಾಂಗ್ ಅಂತ ಹೇಳ್ತಾ ಇದ್ದಾನೆ. ವೈ ಸರ್? ಬಿಕಾಸ್ ಈ ಎರಡೂ ವ್ಯಾಲ್ಯೂನ ನಿಮ್ಮ ಕಂಡೀಷನ್ಸ್ ಏನು ಕೊಟ್ಟಿದ್ದಾರೆ, sin inverse of 1 minus x minus 2 sin inverse of x equal to pi by 2 ಸಪೋರ್ಟ್ ಮಾಡಿದಾಗ, ಎಲ್ ಎಚ್ ಎಸ್ಗೆ ಎಕ್ಸ್ ಜಾಗದಲ್ಲಿ ಸಪೋರ್ಟ್ ಮಾಡಿದಾಗ pi by 2 ಬರಲೇಬೇಕು. ಇದೆಯಲ್ಲ, ಎಕ್ಸ್ ವ್ಯಾಲ್ಯೂನ ಇಲ್ಲಿ ಮತ್ತು ಇಲ್ಲಿ ಸಪೋರ್ಟ್ ಮಾಡಿದಾಗ pi by 2 ಬಂದರೆ ಆ ಎಕ್ಸ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಪೋರ್ಟ್ ಮಾಡ್ತೀನಿ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 0 ಇಲ್ಲೇ ತೊಗೊತೀನಿ. ಎಕ್ಸ್ ಇಸ್ ಈಕ್ವಲ್ ಟು 0 ಉಳಿದಿದ್ದೇನೋ sin inverse of x 0 ಆದರೆ sin inverse of 1 ಹಿಡಿಯಿತು, ಮೈನಸ್ 2 sin inverse of 0 ಈಸ್ ಈಕ್ವಲ್ ಟು pi by 2. sin inverse of 0 ಅಂದರೆ 0, ಇದು 0 ಆಯಿತು. sin inverse of 1 ಅಂದರೆ ಏನು, pi by 2. ಇಲ್ಲೂ pi by 2 ಇದೆ. ಓಕೆ, pi by 2 ಬಂತು, pi by 2 ಬಂತು. ಓಕೆ, ಎಕ್ಸ್ ಈಸ್ ಎಕ್ಸಿಸ್ಟ್. ನೆಕ್ಸ್ಟ್ 1 by 2 ಹಾಕಿರಿ ಬರಬೇಕಲ್ಲ, pi by 2. ಎಕ್ಸ್ ಈಕ್ವಲ್ ಟು 1 by 2 ಸಪೋರ್ಟ್ ಮಾಡ್ತಾನೆ. ಎಕ್ಸ್ ಈಕ್ವಲ್ ಟು 1 by 2 sin inverse of 1 minus 1 by 2 support x minus 1 by 2 minus 2 sin inverse of 1 by 2 is equal to pi by 2 ಬಂದರೆ ಆಪ್ಷನ್ ಎ ಆಗುತ್ತೆ. ನಾನು ಇನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ, ರಾಂಗ್ ಅಂತ ಹೇಳಿದ್ದೀನಿ. sin inverse of 2 1 2 2 minus 1 1 by 2. ಓಕೆ, minus 2 ಇಂಟು ಇದ್ರ ವ್ಯಾಲ್ಯೂ ಗೊತ್ತಿದೆ, pi by 6 is equal to pi by 2. pi by 6 minus 2 1 2 3 pi by 3. pi by 6 minus pi by 3 is equal to pi by 2. ಇದು 30 ಡಿಗ್ರಿ, ಇದು ಮೈನಸ್ 60 ಡಿಗ್ರಿ. 30 minus 60 ಅಂದರೆ ಮೈನಸ್ 30 is equal to pi by 2. ಈಸ್ ಇಟ್ ಸ್ಯಾಟಿಸ್ಫೈಡ್? ನೋ. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ 0 ಬಂದಿದೆ ಮತ್ತು 1 by 2 ಬಂದಿದೆ. ಆ ಎರಡರಲ್ಲಿ ನಾವು ಈಗ ಯಾವ್ದು ತೊಗೊಬೇಕು, ಎಕ್ಸ್ ಇಸ್ ಈಕ್ವಲ್ ಟು 0 ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದ ಆನ್ಸರ್. ನೋಡಿ ಎಷ್ಟೊಂದು ಕಾನ್ಸೆಪ್ಟ್ ಬೇಕಾಗುತ್ತೆ ಮ್ಯಾಥಮೆಟಿಕ್ಸಲ್ಲಿ. ಸುಮ್ಮನೆ ಬ್ಲೈಂಡಾಗಿ ಪ್ರಾಬ್ಲಮ್ಸನ್ನು ನಾನು ಮಾಡೋಕ್ಕೆ ಹೋಗಲ್ಲ. ಓಕೆ, ಫಸ್ಟ್ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ಸನ್ನು ವರ್ಕ್ ಮಾಡಬೇಕು ನೀವು. ಆವಾಗ ಮಾತ್ರ ಸಿ ಇ ಟಿನಲ್ಲಿ, ಜೆ ಇನಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಹಾರ್ಡ್ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ 34. ದ ವ್ಯಾಲ್ಯೂ ಆಫ್ cos inverse of cos 3 pi by 2 is ಆಪ್ಷನ್ ಎ pi by 2, ಆಪ್ಷನ್ ಬಿ 3 pi by 2, ಆಪ್ಷನ್ ಸಿ 5 pi by 2, ಆಪ್ಷನ್ ಡಿ 7 pi by 2. ವರ್ಕೌಟ್ ಮಾಡ್ತೇನೆ. ಏನು ಕೊಟ್ಟಿದ್ದಾರೆ, cos inverse of cos 3 pi by 2 is. ಚೆನ್ನಾಗಿ ಗೊತ್ತಿದೆ ಕಂಡೀಷನ್ ಏನಿರಬೇಕು ಅಂದರೆ, ಹಿಯರ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪೈ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಇದು ಯಾವಾಗಲೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪೈ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಇರಬೇಕು. ಇದೆಷ್ಟು ಡಿಗ್ರಿ ಇದೆ, 3 ಇಂಟು ಪೈ ಬೈ 90 ಟು 270. ಇದಕ್ಕೆ 3 pi by 2 3 ಇಂಟು 90 270 ಆಯಿತು. ಕಾಸ್ ಇನ್ವರ್ಸ್ ಆಫ್ ಕಾಸ್ ಏನಂತ ಬರಿಬೋದು ಇದನ್ನು, ಕಾಸ್ ಯಾವ ಕ್ವಾಡ್ರೆಂಟು, ಫಸ್ಟ್ ಕ್ವಾಡ್ರೆಂಟು ಪಾಸಿಟಿವು, ಫೋರ್ತ್ ಕ್ವಾಡ್ರೆಂಟು ಪಾಸಿಟಿವ್. ಏನಂತ ಬರಿಬೋದು, 2 pi ಮೈನಸ್ pi by 2 ಅಂತ ಬರಿಬೋದಲ್ಲ. 4 pi ಮೈನಸ್ ಪೈ 3 pi by 2 ಆಯಿತು. ಕಾಸ್ ಇನ್ವರ್ಸ್ ಆಫ್
Fourth quantity cos pi by 2 is equal to what? Pi by 2. Which is the answer? Option A is the answer. Okay. Next, remaining very interesting MCQs ವಿಡಿಯೋ ಮಾಡಿ ಕಳಿಸ್ತಾ ಇರ್ತೀನಿ. ನೆಕ್ಸ್ಟ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ದಯವಿಟ್ಟು ಸೆಕೆಂಡ್ ಪಿ ಸಿ ಈ ವರ್ಷ ಏನು ಬರೀತಾ ಇದ್ದಾರೆ 2024-25 ಆ ಸ್ಟೂಡೆಂಟ್ಸ್ಗೆ ಸೆಂಡ್ ಮಾಡಿ. ನೋಡ್ತಾ ಇರೋರಿಗೂ ಹೆಲ್ಪ್ ಆಗಬೇಕು, ಫಾಲೋ ಮಾಡ್ತಾ ಇರೋರಿಗೂ ಹೆಲ್ಪ್ ಆಗಬೇಕು, ಸಬ್ಸ್ಕ್ರೈಬ್ ಆಗಿರೋರಿಗೂ ಹೆಲ್ಪ್ ಆಗಬೇಕು. ಓಕೆ, ಯಾರು ಆಗಿಲ್ಲ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಮತ್ತು ಈಗ ಫಸ್ಟ್ ಪಿ ಯು ಸಿ ಇಂದ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಸುಮ್ಮನೆ ಈ 2 ತಿಂಗಳು ಎಕ್ಸಾಮ್ ಆದಮೇಲೆ ಫಸ್ಟ್ ಪಿ ಯು ಸಿ ಎಕ್ಸಾಮ್ ಆದಮೇಲೆ ಐಡ್ಲಾಗಿರೋ ಬದಲು ಈ ಪ್ರಾಬ್ಲಮ್ಸ್ನ ಒಂದ್ಸತಿ ಜಸ್ಟ್ ನೋಡ್ಕೊಂಬರೆದ್ರೆ ಸೆಕೆಂಡ್ ಪಿ ಯು ಸಿಗೆ ಹೋದಾಗ ಈಸಿಯಾಗಿ ಅರ್ಥವಾಗುತ್ತೆ. ಓಕೆ, ಥ್ಯಾಂಕ್ ಯು.